ಕ್ಲೈಮ್ಯಾಕ್ಸ್ ಹಂತಕ್ಕೆ ಧರ್ಮಸ್ಥಳ ಶವಶೋಧ ಕೇಸ್ ಇವಾಗ ಬಂದಂಗಿದೆ. ಶವಶೋಧ ಕಾರ್ಯ, ಹಾಗಾಗಿ ನಾಳೆ ಸದನದಲ್ಲಿ ಉತ್ತರವನ್ನು ನೀಡಲಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಶವಗಳ ಶೋಧ ಕಾರ್ಯ ಅಂತ್ಯದ ಬಗ್ಗೆ ಪರಮೇಶ್ವರ್ ಈಗ ಸುಳಿವನ್ನು ಕೊಟ್ಟಿದ್ದಾರೆ. ಅನಾಮಿಕ ದೂರುದಾರ ಹೇಳ್ಕೊಂಡು ಹೋಗ್ತಾನೇ ಇರ್ತಾನೆ, ಅವನು ಹೋದ ಕಡೆಯಲ್ಲೆಲ್ಲ ತೆಗಿಯೋಕ್ಕಾಗಲ್ಲ. SIT ಅವರು ಭೂಮಿಯನ್ನು ಅಗಿತಲೇ ಇರ್ತಾರೆ, ಹಾಗೆ ಮಾಡೋಕ್ಕಾಗತ್ತಾ? ಮಧ್ಯಂತರ ವರದಿ ಕೊಡೋದು SITಗೆ ಬಿಟ್ಟಿದ್ದು, ನಾವಂತೂ ಮಧ್ಯಪ್ರವೇಶ ಮಾಡಲ್ಲ ಅಂತ. SIT ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ ಪರಮೇಶ್ವರ್ ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದಾಗೆ ಯಾರೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ದೇನೆ. ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲಿ ಏನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಮುಂದೆ ಕಾನೂನದ್ದು ನಡೆಯುತ್ತೆ. ಅಷ್ಟಕ್ಕೆ ಸ್ಥೀಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ, ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, SIT ನಡೀತಾ ಇದೆ, ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅವನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದು. ಅಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಅವರು SIT ಅವರು ತೀರ್ಮಾನ ಮಾಡ್ತಾರೆ, ಇದು ಮಧ್ಯಂತರ ವರದಿ ಕೊಡಬೇಕಾ